ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇಪ್ಪತ್ತು ವರ್ಷಗಳ ಸುದೀರ್ಘ ಕಾಯುವಿಕೆ, ದಿನವೂ ಮಗನಿಗಾಗಿ ಕಣ್ಣೀರಿಡುತ್ತಿದ್ದ ಹೆತ್ತ ಒಡಲು, ದುಡಿಯಲು ಹೋದ ಮಗ ಬದುಕಿದ್ದಾನೋ ಇಲ್ಲವೋ ಎಂಬ ಆತಂಕ. ಆದರೆ ಸರಿಯಾಗಿ 2 ದಶಕಗಳ ಬಳಿಕ ಅದೇ ಮಗ ಮಾರುದ್ದದ ಗಡ್ಡ ಬಿಟ್ಟು ಮೈತುಂಬ ಕಾವಿ ಧರಿಸಿ ಮಹಾರಾಜನಂತೆ ಹೆತ್ತವರ ಮುಂದೆ ಬಂದು ನಿಂತಾಗ ಆ ತಂದೆ ತಾಯಿಯ ಸ್ಥಿತಿ ಏನಾಗಿರಬೇಡ ನೀವೇ ಊಹಿಸಿ. ಕಣ್ಣೀರಾಗಿಸುವ ಪವಾಡ ಸದೃಶ ಘಟನೆ ನಡೆದಿರೋದು ನಮ್ಮ ಬಳ್ಳಾರಿ ಜಿಲ್ಲೆಯ ಕುರುಗೋಡು ಪಟ್ಟಣದಲ್ಲಿ. 20 ವರ್ಷಗಳ ಹಿಂದೆ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ದ 18 ವರ್ಷದ ಯುವಕ ಶಂಕರಾಚಾರಿ ಈಗ ರಾಜನ್ಪುರಿ ಮಹಾರಾಜ್ ಎಂಬ ಹೆಸರಿನ ದೊಡ್ಡ ಸ್ವಾಮೀಜಿಯಾಗಿ ತನ್ನೂರಿಗೆ ಮರಳಿದ್ದಾರೆ. ತಂದೆ ಚಂದ್ರಶೇಖರಾಚಾರಿ ಮತ್ತು ತಾಯಿ ಚಂದ್ರಕಲಾ ದಂಪತಿಯ ಏಕೈಕ ಪುತ್ರನ ಭೇಟಿ ಈಗ ಇಡೀ ಊರಿಗೆ ಹಬ್ಬ ತಂದಿದೆ. ಅಷ್ಟಕ್ಕೂ ಈ 20 ವರ್ಷಗಳಲ್ಲಿ ಶಂಕರಾಚಾರಿ ಎಲ್ಲಿದ್ದರು, ಏನಾಗಿದ್ದರು ಗೊತ್ತಾ? ಅಂದು ಕುಟುಂಬದ ಆರ್ಥಿಕ ಸಂಕಷ್ಟ ನಿವಾರಿಸಲು ದುಡಿಯಲೆಂದು ಇವರು ಬೆಂಗಳೂರಿಗೆ ತೆರಳಿದ್ದರು. ಅಲ್ಲಿ ನಿರಾಸೆಯಾಗಿ ಮುಂಬೈ ತಲುಪಿದವರು ಮುಂದೆ ಆಧ್ಯಾತ್ಮದ ಸೆಲೆಗೆ ಸಿಲುಕಿ ಉತ್ತರಾಖಂಡದ ಪವಿತ್ರ ಹರಿದ್ವಾರ ಸೇರಿಕೊಂಡರು. ಅಲ್ಲಿ ಸತತ 7 ವರ್ಷಗಳ ಕಾಲ ಕಠಿಣ ಸಾಧನೆ ಮಾಡಿ ನಿರಂಜನ್ ದೇವ್ ಎಂಬ ಗುರುಗಳಿಂದ ದೀಕ್ಷೆ ಪಡೆದು ಸನ್ಯಾಸಿಯಾದರು. ಸದ್ಯ ಇವರು ಗುಜರಾತ್ನ ಅಹಮದಾಬಾದ್ನಲ್ಲಿರುವ ಪ್ರಸಿದ್ಧ ದೇವಸ್ಥಾನದ ಉಪಪೀಠಾಧಿಪತಿಯಾಗಿ ಕಳೆದ 8 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಆದರೆ ಇಷ್ಟು ದೊಡ್ಡ ಸ್ವಾಮೀಜಿಯಾದ ಮಗ ಹೆತ್ತವರಿಗೆ ಸಿಕ್ಕಿದ್ದು ಹೇಗೆ ಅಂದುಕೊಂಡಿದ್ದೀರಾ? ಅದಕ್ಕೆ ಕಾರಣವಾಗಿದ್ದು ಸಾಮಾಜಿಕ ಜಾಲತಾಣ ಫೇಸ್ಬುಕ್. ಕುರುಗೋಡಿನ ನಿವಾಸಿ ಕುಂಬಾರು ಬಸವರಾಜ ಎಂಬುವರು ಅವರು ಫೇಸ್ಬುಕ್ನಲ್ಲಿ ಸ್ವಾಮೀಜಿಯ ಪರಿಚಯ ಮಾಡಿಕೊಂಡಿದ್ದರು. ಮಾತುಕತೆಯ ನಡುವೆ ಸ್ವಾಮೀಜಿ ತಮ್ಮ ಹಳೆಯ ಊರಿನ ಮಾಹಿತಿ ನೀಡಿದಾಗ ಬಸವರಾಜ ಅವರು ತಕ್ಷಣವೇ ಕುಟುಂಬದವರನ್ನು ಪತ್ತೆಹಚ್ಚಿ ಊರಿಗೆ ಬರುವಂತೆ ಆಹ್ವಾನ ನೀಡಿದ್ದರು. ಈಗ ಕುರುಗೋಡಿಗೆ ಬಂದಿರುವ ಮಗನನ್ನು ನೋಡಲು ನೆಂಟ್ರಿಷ್ಟರು, ಸ್ನೇಹಿತರು ಮುಗಿಬೀಳುತ್ತಿದ್ದಾರೆ. ಶಂಕರಾಚಾರ್ಯವರು ತಮ್ಮ ಹಳೆಯ ಸ್ನೇಹಿತರೊಂದಿಗೆ ಹಿಂದಿ ಮಿಶ್ರಿತ ಕನ್ನಡದಲ್ಲಿ ಮಾತನಾಡುತ್ತಾ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಸನಾತನ ಧರ್ಮದಲ್ಲಿ ಕುಲದೇವರ ದರ್ಶನಕ್ಕೆ ಅವಕಾಶವಿದೆ. ಅದಕ್ಕಾಗಿಯೇ ಕಾಳಿಕಾದೇವಿಯ ದರ್ಶನ ಪಡೆದಿದ್ದೇನೆ. ತಂದೆ ತಾಯಿಯ ಪ್ರೀತಿ ನೋಡಿ ಆನಂದವಾಗಿದೆ. ಇನ್ನು 3 ದಿನ ಇಲ್ಲಿದ್ದು ಮತ್ತೆ ದೇವಸ್ಥಾನಕ್ಕೆ ಮರಳುತ್ತೇನೆ ಎಂದು ಸ್ವಾಮೀಜಿ ಭಾವನಾತ್ಮಕವಾಗಿ ಹೇಳಿದ್ದಾರೆ. ಜನ್ಮ ಸ್ಥಾನ ನಾನು ಮನೆಯಲ್ಲಿದ್ದೀನಿ. ತಂದೆ ತಾಯಿ ಮಾತಾ ಪಿತಾ ಎಲ್ಲಾರು ದರ್ಶನ ಮಾಡಿದ್ದೀನಿ. ನಮ್ಮ ರಿಲೇಟಿವ್ ಎಲ್ಲಾರು ದರ್ಶನ ಮಾಡಿದ್ದೀನಿ. ಇವರೆಲ್ಲ ಸದಾ ನನ್ನ ಉಪ್ಪರ ಕೃಪಾ ಬನೇರಿ, ನನ್ಗೆ ಆಶೀರ್ವಾದ ಮಾಡ್ತಾ ಇರಿ. ಸಣ್ಣವರು ದೊಡ್ಡವರು ಎಲ್ಲಿದ್ದಾರೆ ಎಲ್ಲಾರು ಎಲ್ಲಿದ್ದಾರೆ ಅಂತ ಆಶೀರ್ವಾದ ಮಾಡ್ತಾ ಇರಬೇಕು. ನಮ್ಮ ಪರಿವಾರ ಎಲ್ಲಾರು ಸುಖ ಶಾಂತಿ ಇರಬೇಕು. ಈ ತರ ನಮ್ಮ ದೇವರಿಗೆ ಪ್ರಾರ್ಥನಾ ಮಾಡ್ತೀವಿ. ಟ್ರಾಫಿಕ್ ದೀಕ್ಷಾ ಗುರು ಹರಿದ್ವಾರಲ್ಲಿದ್ದಾರೆ. ಹೆಸರು ನಿರಂಜನ್ ದೇವ್. ಶ್ರೀ ಪಂಚಾಯತಿ ಅಖಾಡ ನಿರಂಜನ್ ದೇವ್. ಶ್ರೀ ಪಂಚಾಯತಿ ಅಖಾಡ ನಮ್ದೆಲ್ಲ ಅಖಾಡ ಪರಿಷತ್ ಇದೆ. ಸನ್ಯಾಸಿ ಹೋಗ ಅಖಾಡ ಪರಿಷತ್ ಇರುತ್ತೆ. ಅಖಾಡ ಪರಿಷತ್ ಅಖಾಡ ಪರಿಷತ್ತಲ್ಲಿ ದೀಕ್ಷಾ ಹರಿದ್ವಾರ ಹರಿದ್ವಾರ ಶ್ರೀ ಪಂಚಾಯತಿ ನಿರಂಜನಿ ಅಖಾಡ ಬರ್ತಾ ಹೋಗ್ತಾ ಕುಲದೇವಿ ಇದ್ದಾರೆ. ಕಾಳಿಕಾದೇವಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.